ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಶಾಸ್ತ್ರಿ ಕಡ್ಕಿ ನಾನು ಸತ್ಯ ಹೇಳ್ತಾ ಇದ್ದೀನಿ ನನ್ ಮಾತು ನಂಬಿ ಶ್ರೀಚಕ್ರದ ಗಳಿಕೆಗಾಗಿ ನಿನಗೆ ಜಾಗ ಕೊಟ್ಟು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ರೆ ನೀನು ಅದನ್ನೇ ಅಪಹರಿಸ್ಬಿಟ್ಯಾ? ಏಯ್ ಹೇಳಲೈ ಚಾಂಡಾಲ, ಎಲ್ಲಿಟ್ಟಿದ್ಯಾ ವಿಗ್ರಹನ? ಅಮ್ಮ ಸುಂದ್ರಮ್ಮ ಮನೇಲಿಲ್ವಾ? ನಾನು ಸಂಜೆ ಮನೆಗೆ ಬಂದಿಲ್ಲ, ಅದನ್ನ ಹೇಗೆ ತಗೊಂಡು ಹೋಗ್ಲಿ? ಈಗ ನಿಮ್ ಯಾರನ್ನೂ ಹೊರಗಡೆ ಬಿಡೋದಿಲ್ಲ, ಎಲ್ಲಾರನ್ನು ಉಲ್ಟಾ ನೇತ್ ಹಾಕ್ಬಿಡ್ತೀನಿ. ಮಾಧವ್, ಇವ್ರನ್ನೆಲ್ಲ ಒಳಗ್ ತಳ್ಳ. ಅಯ್ಯೋ ಸಾಹೇಬ್ರೆ, ದಯವಿಟ್ಟು ಹಾಗೆ ಮಾಡಬೇಡಿ. ಹಾಗಿದ್ರೆ ಬಾಯಿ ಬಿಡಿ, ವಿಗ್ರಹ ಎಲ್ಲಿದೆ ಅಂತ. ನಾನು ಹೇಳ್ತೀನಿ ಎಲ್ಲಿದೆ ವಿಗ್ರಹ ಅಂತ. ಮಗಳು ಮತ್ತೆ ಆದ್ರೆ ನಾನು ಹೇಳಿದ್ಮೇಲೆ ನೀವು ನಮ್ಮ ಜಾಜಿನ ನಮ್ಮೆಲ್ಲರನ್ನು ಬಿಡಬೇಕು. ಮೊದಲು ವಿಗ್ರಹ ತೋರಿಸು, ಆಮೇಲೆ ನೋಡೋಣ. ನೀವು ಬಿಡ್ತೀನಿ ಅಂತ ಹೇಳಿದ್ರೆ ತೋರಿಸ್ತೀನಿ. ಸರಿ, ಬಿಡ್ತೀನಿ. ಎಲ್ಲದಕ್ಕೂ ಆತರ ನಿನಗೆ. ಆ ಮಾರಿಗುಡಿಗೆ ಎದ್ರುಕೊಂಡು ವಿಗ್ರಹ ತುಂಬಿದ ಪೆಟ್ಟಿಗೆನಲ್ಲಿ ಲಾರಿಗೆ ಎಸ್ದೆ. ಈಗ ನೋಡು, ಮೈಯಾಡಿ ಜನನ ಹತ್ರ ಹೋಗಂಗೂ ಇಲ್ಲ, ಕೋಟಿ ಎಣಿಸ್ಕೊಳ್ಳೋಂಗೂ ಇಲ್ಲ. ಈ ಸಾರ್ತಿ ಆ ಕೋಟಿ ದೇವತೆ ಕೈವರೆಗೂ ಬಂದಿತ್ತು, ಜಾಬಕ್ಕೆ ಬರಲಿಲ್ವಲ್ಲ. ಥೂ. ಏಯ್, ನನಗೇನೋ ಗೊತ್ತು, ಆ ಮಾರಿಗುಡಿ ಇನ್ನೇನೋ ವಿಚಾರಿಸಕ್ಕೆ ಬರ್ತಾನೆ ಅಂತ. ಅಕಸ್ಮಾತು ಆ ವಿಗ್ರಹ ಜೊತೆ ನಾವೇನಾದ್ರೂ ತಗಲಾಕೊಂಡಿದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕಿ ಇಷ್ಟೊತ್ತಿಗೆ ಗುಮ್ತಾ ಇರ್ತಾ ನಮ್ಮನ್ನ. ಅಯ್ಯ, ನಿನ್ನ ವಿಗ್ರಹ ಹೋದ್ರೆ ಹೋಯ್ತು, ಸತ್ಯ ಪ್ರಾಣ ಉಳಿತಲ್ಲ. ಆದರೂ ಆ ಲಾರಿಗೆ ಹಾಕಿದ್ವಲ್ಲ, ಅದ್ರ ನಂಬರ್ನ ಸ್ವಲ್ಪ ಏನಾದರೂ ಬರ್ಕೊಂಡಿದ್ರೆ ಅದು ಎಲ್ಲಿದೆ ಅಂತ ಪತ್ತೆ ಹಚ್ಬೋದಿತ್ತು ಕಣೋ. ಆ ದಡ್ಡತನ ಮಾಡ್ಬಿಟ್ವಿ. ಅದನ್ನಾರು ಮಾಡಿದ್ಯಾ? ಲೇ ಜಗ್ಗಿ, ಈ ಹಣೆ ಮೇಲೆ ವಿಭೂತಿ ಪಟ್ಟ ಬಿಟ್ಟು ಕೋಟ್ಯಾಧೀಶ್ವರ ಆಗೋ ಯೋಗನೇ ಇಲ್ವೇನೋ? ನೋಡೋ, ಯೋಚನೆ ಮಾಡಬೇಡ. ಅದೆಲ್ಲಿದ್ರು ಕಂಡಿಡಿಯೋಣ, ನೋಡೇ ಬಿಡೋಣ. ಎಲ್ಲಿಂದ ಬರ್ತಾ ಇದ್ರು ನನ್ನ ಮಕ್ಕಳ? ನಾವಾ? ಅದು ಅದು ಏನ್ರೋ ಅದು? ಏ ಪಂಚಾಕ್ಷರಿ, ನೀನ್ ಯಾಕೋ ಎದುರ್ಕೋತೀಯಾ? ತಪ್ಪು ಮಾಡಿರೋ ತಾನು ಎದುರ್ಕೋಬೇಕಾದ್ದು. ಸಾಹೇಬರ್ ನಮ್ಮಿಂದ ಏನೋ ಕೆಲಸ ಆಗಬೇಕಾಗಿದೆ, ಅದಕ್ಕೆ ಬಂದಿದ್ದಾರೆ. ಕಾನೂನು ಪಾಲನೆ ಮಾಡೋರು ನಮ್ಮಂತ ಸಾರ್ವಜನಿಕರಿಂದ ಸಹಾಯ ತಗೊಂಡ್ರೆ ತಾನೆ ಅವ್ರಿಗೂ ಕಾನೂನು ರಕ್ಷಣೆ ಮಾಡೋಕ್ಕಾಗೋದು. ಸಾಹೇಬ್ರೆ ಅಂದಾಗ ಏನಾಗಬೇಕಾಗಿತ್ತು ನಮ್ಮಿಂದ? ಹೌದು ಮಗನೇ, ಸರಿಯಾಗಿ ಹೇಳಿದೆ. ಇಷ್ಟೋ ತನಕ ಕನ್ವರ್ಸ್ಕೊಂಡು ಬರ್ತಿದ್ರಲ್ಲ ವಿಗ್ರಹ ವಿಗ್ರಹ ಅಂತ,
ಅದೆಲ್ಲಿಟ್ಟಿದ್ದೀರಾ ಅಂತ ಹೇಳಿ. ವಿಗ್ರಹ? ಯಾವ ವಿಗ್ರಹ? ಅಲ್ಲ, ವಿಗ್ರಹ ಮಾರಿ 2 ಕೋಟಿ ತಗೊಂಡು ಸೂಟು ಬೂಟು ಹಾಕೊಂಡು ಮೆರಿಬೇಕು ಅಂತಿದ್ನಲ್ಲೋ. ಅಯ್ಯಪ್ಪ, ಇಲ್ಲಿ ನೋಡಿದ್ರೆ ಹಿಂಗೆ ಬೆತ್ತಲೆ ಕೂರಿಸಿದಾರಲ್ಲೋ ನಮ್ಮನ್ನ. ದೇವಸ್ಥಾನದಲ್ಲಿ ಮಾನ ಮರ್ಯಾದೆ ಗೌರವದಿಂದ ಬದುಕ್ತಾ ಇದ್ದೆ. ದರ್ಪ ಹಾಕ್ಕೊಂಡು ಅಲ್ಲಿ 4 ಕಾಸು ಇಲ್ಲಿ 4 ಕಾಸು ಮಾಡಿಕೊಂಡು ಏನೋ ಒಂದಿಷ್ಟು ಗಂಟು ಮಾಡ್ಕೊಂಡಿದ್ದೆ. ಈಗ ನೋಡಿದರೆ ಪೊಲೀಸ್ ಠಾಣೆಯಲ್ಲಿ ಬಟ್ಟೆ ಇಲ್ಲದೆ ಕೂಡೋ ಪರಿಸ್ಥಿತಿ ಬಂತು. ಎಲ್ಲ ನಿನ್ನ ಸವಾಸ, ವಿಗ್ರಹ ಸವಾಸ. 4 ಜನಕ್ಕೆ ಹೊರಗಡೆ ಗೊತ್ತಾದರೆ ನಮಗೆ ಮರ್ಯಾದೆ ಕೊಡ್ತಾರೇನೋ. ಮರ್ಯಾದೆ ಮನೆ ಹಾಳಾಗಿ ಹೋಗ್ಲಿ, ಮತ್ತೆ ವಿರೂಪಾಕ್ಷಾಸ್ತ್ರಿಗಳು ನಮ್ಗೆ ಕೆಲಸ ಕೊಡ್ತಾರೆ ಏನಯ್ಯ. ಅಯ್ಯೋ, ನಿನ್ನ ಕೆಲಸದ ಮನೆಗೆ ಹಾಳಾಗ. ಹಿಂಗೆ ಬೆತ್ತಲೆ ಕೂತ್ರೆ ಚಳಿಲಿ ಕೈಗೂ ಕಾಲ್ಗೂ ಲಕ್ಕ ಹೊಡೆದ್ಬಿಡುತ್ತೆ. ಏಯ್ ಹೋಗೋ, ಸಾಹೇಬನ್ ಬೇಡ್ಕೊಳ್ಳೋ. ನೀನ್ ಬೇಡ್ಕೊಂಡ್ರೆ ಬಿಟ್ರು ಬಿಡ್ಬೋದು, ಬಿಡ್ತಾರ. ಹೋಗೋ. ಹಂಗಂತೀಯ? ಹೋಗೋ, ನಡಿಯೋ. ಸಾಹೇಬ್ರೆ ನೋಡಿ, ನನಗೇನು ಗೊತ್ತಿಲ್ಲ. ಎಲ್ಲ ಗೊತ್ತಿರೋದು ಈ ಆಟೋ ರಾಜ ಜಗ್ಗಿಗೆ. ಸುಮ್ನಿರ, ಇವನನ್ನ ಬೇಕಾದ್ರೆ ಇಟ್ಕೊಳ್ಳಿ, ನನ್ನನ್ನು ಬಿಟ್ಬಿಡಿ ಸಾಹೇಬ್ರೆ. ನೋಡಿ, 1 ವಾರ ಆಯ್ತು ನನ್ನ ಹೆಂಡತಿ ಮುಖ ನೋಡ್ದೆ. ಮನೇಲಿ ಅಕ್ಕಿ ಬೇಳೆ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ನಾನು ಹೋಗಿ ತಗೊಂಡು ಹೋದ್ರೆ ಅವಳಿಗೆ ಊಟ, ಇಲ್ಲ ಅಂದ್ರೆ ಉಪವಾಸ ಸತ್ತೋಗ್ಬಿಡ್ತಾಳೆ. ದಯವಿಟ್ಟು ಇದಕ್ಕಾದ್ರೂ ಕರುಣೆ ತೋರಿಸಿ ಸಾಹೇಬ್ರೆ. ಮಗನೇ, ಕಷ್ಟ ಕಾಲದಲ್ಲಿ ಕೈ ಬಿಟ್ಟು ಹೋಗ್ತೀಯಾ? ಬೇರೆಲ್ಲ ಪಾಲ್ ಬೇಕು ನಿನಗೆ? ಸಾಹೇಬ್ರೆ, ಇವನ್ ಇಟ್ಕೊಳ್ಳಿ, ನನ್ನ ಬಿಟ್ಬಿಡಿ. ಇಲ್ಲ ಸಾಹೇಬ್ರೆ, ನನ್ನನ್ನು ಬಿಟ್ಬಿಡಿ ಸಾಹೇಬ್ರೆ, ನಾನು ಹೋಗ್ಬೇಕು. ಸುಮ್ನಿರಲೇ. ಸಾಹೇಬ್ರೆ, ನಿನ್ನೆ ಸಂಜೆವರೆಗೂ ವಿಗ್ರಹ ನಮ್ಮನೇಲೇ ಇತ್ತು, ಮಂಟಪದಲ್ಲೇ ಇತ್ತು. ಚಿಕ್ಕಪ್ಪ ಬಂದು ಊಟ ಮಾಡಿ ಹೊಟ್ಟೆ ನೋವು ಅಂತ ನಾಟಕ ಮಾಡಿ ಹೋದ್ಮೇಲೆ ಇವ್ರ ಆರೈಕೆಗೋಸ್ಕರ ನಾವೆಲ್ಲರೂ ಒಂದೊಂದು ದಿಕ್ಕಿಗೆ ಓಡುತ್ತೆ. ಅದಾದ್ಮೇಲೆ ಚಿಕ್ಕಪ್ಪನೂ ನಾಪತ್ತೆ, ವಿಗ್ರಹನೂ ಕಾಣಿಸ್ತಾ ಇಲ್ಲ. ಇವರೇ ಸಾಹೇಬ್ರೆ ಕದಿರೋದು. ಇವ್ರ ಬಗ್ಗೆ ಸುಳಿವು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೀನು ಹೋಗ್ಬಾ, ಇವ್ರ ಹತ್ರ ನಾ ಬಾಯಿ ಬಿಡಿಸ್ತೀನಿ. ಮತ್ತೇನಾದರೂ ವಿಷಯ ತಿಳ್ಕೊಬೇಕು ಅನ್ಸಿದ್ರೆ ಹೇಳಿ ಕಳಿಸ್ತೀನಿ. ಸರಿ ಸಾಹೇಬ್ರೆ, ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೋದಲ್ವಾ? ಕರ್ಕೊಂಡು ಹೋಗು, ಕಳ್ಳರು ಸಿಕ್ಕಿದ್ರಲ್ಲ. ಸರಿ ಸಾಹೇಬ್ರೆ. ಮತ್ತೆ ಇನ್ನೇನು ಸಮಾಚಾರ ಜಗ್ಗಿ ಸಾಹೇಬ್ರೆ? ಏನು ಸಮಾಚಾರ ಸಾಹೇಬ್ರೆ? ಎಲ್ಲ ನಮ್ಮ ಗ್ರಾಚಾರ. ಯಾಕೆ ಸಾಹೇಬ್ರೆ ಯಾವಾಗಲೂ ನನ್ನೇ ಪ್ರಶ್ನೆ ಕೇಳ್ತೀರಾ, ನನ್ನೇ ಹೊಡಿತೀರಾ? ಈ ನನ್ನ ಮಗ ಇಲ್ವಾ, ಇವ್ನು ವಿಚಾರಿಸ್ಕೊಳ್ಳಿ. ಏಯ್, ನಿನ್ನನ್ನು ಕೇಳಿದ್ರೆ ನೀನು ಉತ್ತರ ಕೊಡಬೇಕು. ನನ್ನ ಕೇಳ್ತೀಯಾ? ಈಗ ವಿಗ್ರಹ ಎಲ್ಲಿದೆ ಅಂತ ಹೇಳ್ತೀರಾ ಇಲ್ವಾ? ಅಯ್ಯೋ ದೇವರಾಣಿಗೂ ನಮ್ಗೇನು ಗೊತ್ತಿಲ್ಲ ಸಾಹೇಬ್ರೆ. ನನಗೆ ಬಟ್ಟೆ ಕೊಟ್ಬಿಡಿ, ಹಿಂಗೆ ಅರೆಬತ್ತಲ್ಲಿ ಕೂರಿಸ್ಬೇಡಿ. ಯಾರು ತುಟಿಕ್ ಪಿಟಿಕ್ ಅನ್ಬಾರ್ದು, ಈಗ್ಲೇ ಹೇಳಿದ್ದೀನಿ. ನಾನ್ ಮಾತಾಡ್ದಾಗ್ಲೆಲ್ಲ ಇವಳ ಅಟ್ಟಕ್ಕೆ ಇರ್ತಿದ್ದೀರಾ. ಅದಕ್ಕೆ ಇವತ್ತಿಂಥ ಪರಿಸ್ಥಿತಿ ಬಂದಿರೋದು. ಮಕ್ಕಳನ್ನ ಪ್ರೀತಿಯಿಂದ ಕಾಣಬೇಕು ಸರಿ, ಸ್ನೇಹಿತರ ತರನು ಕಾಣಬೇಕು ಅದು ಸರಿ. ಹಾಗಂತ ನಿಜವಾಗೂ ಸ್ನೇಹಿತರಾಗೇ ಇರಬಾರ್ದು. ಹದ್ದು ಮೀರಿದಾಗ, ದಾರಿ ತಪ್ಪಿದಾಗ ಮೇಷ್ಟ್ರು ಆಗ್ಬೇಕು, ಶಿಕ್ಷೆನೂ ಕೊಡಬೇಕು. ದಂಡಿಸಿ ಬೆಳೆಸಿದ ಮಕ್ಕಳು ಕೈ ಸಿಗ್ತಾರೆ, ದಾರಿಗೂ ಬರ್ತಾರೆ, ತಗ್ಗಿ ಬಗ್ಗಿನೂ ನಡೀತಾರೆ. ಇವಳಿಗೆ ನೀವು ಕೊಟ್ಟ ಸಲಿಗೆ ಇವತ್ತು ಮನೆಯವರೆಲ್ಲ ಪೊಲೀಸ್ ಠಾಣೆ ಮೆಟ್ಲು ಹತ್ತೋಗಾಯ್ತು. ವಯಸ್ಸಿಗೆ ಬಂದು ಹುಡುಗಿ ಮಾಡೋ ಕೆಲಸನೇ ಇದು. ನಾಚಿಕೆ ಆಗಲ್ಲ ನಿನ್ಗೆ? ಇದು ಬಡವ್ರ ಮನೆ ಇರಬಹುದು, ಆದ್ರೆ ಗೌರವ ಕಳ್ಕೊಂಡಿಲ್ಲ ನಾವು.
ನಮ್ಮ ಮನೆ ಗೌರವ ತಕ್ಕ ಹಾಗೆ ಇರೋ ಹಾಗಿದ್ರೆ ಇರ್ಲಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಲಿ. ನಮಗ್ ಬೇಕಾಗಿಲ್ಲ ಇವಳು. ನಿಮ್ ಗೌರವ ಕಳಿಯೋ ಅಂತ ಕೆಲಸ ನಾನು ಏನು ಮಾಡಿಲ್ಲ ಅಜ್ಜಮ್ಮ. ಅದೇನಾಯ್ತು ಅಂದ್ರೆ ನಿನ್ನ ಮಾತು ಬೇಕಾಗಿಲ್ಲ ನಮ್ಗೆ. ನಮ್ಮ ಮಾತು ನೀನ್ ಕೇಳಬೇಕು ಅಷ್ಟೇ, ನಾವು ಕೇಳಿಸ್ಕೊಳ್ಳೋದಿಲ್ಲ ನಿನ್ ಮಾತನ್ನ. ಅಪ್ಪ, ನಿಮಗ್ ನನ್ನ ಸ್ವಭಾವ ಏನು ಅಂತ ಗೊತ್ತಲ್ವಾ? ನೀವಾದ್ರೂ ನನ್ನ ಮಾತು ಕೇಳಿ. ಅದೇನಾಯ್ತು ಅಂದ್ರೆ ಇಲ್ಲ ಜಾಜಿ, ಅಮ್ಮ ಹೇಳೋ ಅಷ್ಟು ಮಾತು ಸರಿಯಾಗೇ ಇದೆ. ಎಷ್ಟು ನಂಬಿದ್ದೆ ನಾನು ನಿನ್ನ. ನನ್ನ ಮಗಳು ಸುಂದರಿಗೆ ಬೆನ್ ತಟ್ಟೋ ಹಾಗೆ ನೀನು ಮಾಡೋ ಪ್ರತಿ ಕೆಲಸದಕ್ಕೂ ಪ್ರೋತ್ಸಾಹ ಕೊಡ್ತಿದ್ದೆ. ಆ ನಂಬಿಕೆ ಉಳಿಸ್ಕೊಳ್ಳಿಲ್ಲ ನೀನು. ಕಳ್ಕೊಂಬಿಟ್ಟೆ ಜಾಜಿ ಆ ನಂಬಿಕೆನ. ಅಪ್ಪ, ನೀವು ನನ್ನ ಮಾತು ನಂಬಲ್ವಾ? ಅಮ್ಮ, ನೀವಾದ್ರೂ ಅಪ್ಪಂಗೆ ಹೇಳಿ, ನಾನು ಏನು ತಪ್ಪು ಮಾಡಿಲ್ಲ, ನಾನು ಎಂತೋಳು ಅಂತ ನಿಮಗೆ ಗೊತ್ತಲ್ವಾ? ಅದೇನಾಯ್ತು ಅಂದ್ರೆ ಇಲ್ಲ ಜಾಜಿ, ನೀ ಹೇಳೋ ಮಾತುಗಳು ನನಗೂ ಬೇಡ. ನಿನ್ನನ್ನು ಹೆತ್ತ ಮಗಳು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನ ಹೆತ್ತ ತಾಯಿ ಅಂತ ಭಾವಿಸೇ ಇಲ್ಲ. ಹಾಗೆ ಅಂದ್ಕೊಂಡಿದ್ದಿದ್ರೆ ನೀನು ಹೀಗೆ ಮಾಡ್ತಾ ಇರಲಿಲ್ಲ. ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಮಾವನವ್ರನ್ನ ಎದುರು ಹಾಕ್ಕೊಂಡು ಅವ್ರ ಮಾತುಗಳನ್ನೆಲ್ಲ ವಿರೋಧಿಸಿ ಜಾಜಿ ಮನೆ ಬಿಟ್ಟು ಹೋಗೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ನಿನ್ನನ್ನು ಇಲ್ಲೇ ಉಳಿಸ್ಕೊಂಡಲ್ಲ. ಆದರೆ ನೀನು ನಮ್ಮ ಮಾತುಗಳನ್ನೆಲ್ಲ ಮೀರಿ ಬಂಗಾರಿ ಜೊತೆ ಹೊರಟು ಬಿಟ್ಟಿದ್ಯಲ್ಲ. ನಿನಗೆ ಅವನೇ ನಮಗಿಂತ ಹೆಚ್ಚಾದ್ನಾ? ಈಗ ವಾಪಸ್ ಬಂದಿದ್ದೀನಲ್ಲ. ನೀನು ಬರಲಿಲ್ಲ, ಪೊಲೀಸರ ಕೈಗೆ ಸಿಕ್ಕಾಕ್ಕೊಂಡಿದ್ದೆ. ನಾವು ಬಿಡಿಸ್ಕೊಂಡು ಬಂದ್ವಿ. ಇಲ್ಲದೆ ಇದ್ರೆ ಈ ವೇಳೆಗೆ ಎಲ್ಲೋ ಇರ್ತಾ ಇದ್ದೆ. ನಾವೆಲ್ಲ ಆತಂಕದಲ್ಲಿ ಊರೆಲ್ಲ ಅಲ್ದಾಡ್ಕೊಂಡು ಸಿಕ್ಕ ಅವರನ್ನು ವಿಚಾರಿಸಿ ಅದೆಷ್ಟು ಹೆದರ್ಕೊಂಡು ಒದ್ದಾಡ್ತಾ ಇದ್ವು. ಆ ಸಂಕಟ ನಮಗೆ ಗೊತ್ತು. ಮನೆ ಹೆಣ್ಮಕ್ಳು ಕಾಣೆ ಆದ್ರೆ ಮನೆಯವರೆಲ್ಲ ಎಷ್ಟು ನೋವು ಅನುಭವಿಸ್ತಾರೆ ಗೊತ್ತೇನೆ ನಿನಗೆ? ಮನಸ್ಸಿನಲ್ಲಿ ಎಷ್ಟು ಕೆಟ್ಟ ಆಲೋಚನೆಗಳು ಮೂಡುತ್ತೆ ಗೊತ್ತಾ? ಹೆಣ್ಮಕ್ಳಿಗೆ ಏನೇ ಆದ್ರೂ ಸರಿ ದೊಡ್ಡ ವಿಷಯ ಆಗುತ್ತೆ. ಆಡ್ಕೊಳ್ಳೋರ್ ಬಾಯಲ್ಲಿ ತಮಾಷೆ ಕುಣಿಯುತ್ತೆ ಕಣೆ. ಇದೆಲ್ಲ ನಿನ್ಗೆ ಯಾಕೆ ಅರ್ಥ ಆಗಲ್ಲ? ಸಾಹೇಬ್ರೆ, ನಮ್ಮನ್ನೇನು ಕೊಂದಾಕ್ಬಿಡ್ಬೇಕು ಅಂತ ಮಾಡ್ಕೊಂಡಿದ್ದೀರಾ? ಅದೆಷ್ಟು ಮಾತಾಡ್ತೀಯಲೇ ಜಗ್ಗಿ? ಕೇಳಿದ್ದಕ್ಕಷ್ಟು ಉತ್ತರ ಕೊಡು. ಇಲ್ದಿದ್ರೆ ತಾಯೋ ನೀನಲ್ಲ ನಾನು. ನನ್ನ ಜೀವ ಹೋಗುತ್ತೆ. ವಿಗ್ರಹ ಎಲ್ಲಿದೆ ಅಂತ ಬಾಯ್ ಬಿಡಿ. ನಿಜ ಹೇಳ್ತೀನಿ ಸಾಹೇಬ್ರೆ, ಅದನ್ನ ನಾನು ತಗೊಂಡೋಗಿದ್ದು ನಿಜ. ಆದ್ರೀಗ ಅದು ನನ್ನ ಹತ್ರ ಇಲ್ಲ. ಅದು ನನಗೆ ಗೊತ್ತಾಗ್ತಿದೆ. ವಿಗ್ರಹ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ. ನಿಲ್ಲಿಸ್ರು. ಅದ್ಯಾಕೆ ಕಳ್ತಿದ್ದೀರಿ? ಏನಾಯ್ತು ಬೊಗಳಿ? ಆಮೇಲೆ ಅಳೋರಂತೆ. ವಿಗ್ರಹ ಎಲ್ಲಿ ಬಡ್ದಿದ್ದೀರಿ ಬೊಗಳಿ? ಮನೇಲಿ ಎಲ್ಲರೂ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ. ನೀನಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡೆ, ಆದ್ರೆ ನೀನು ನಂದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತೀಯಲ್ಲೋ. ಈಗ್ಲಾದ್ರೂ ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳೋ ವಿದ್ಯಾ. ನಿಮ್ಮನ್ನೆಲ್ಲ ಬಿಟ್ಟು ಹೋಗೋ ಉದ್ದೇಶ ನನ್ಗಿರ್ಲಿಲ್ಲ ಕಣೋ. ಪಾಪ ಬಂಗಾರಿ ನಿರಪರಾಧಿ, ಆದ್ರೆ ಆ ಮಾರಿಗುಡಿ ಅವನನ್ನ ಅಪರಾಧಿ ಮಾಡ್ತಿದ್ದಾನೆ. ಒಂದ್ಸಲ ಜೈಲಿಗೆ ಹೋಗಿ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಮುಗ್ದೇ ಹೋಯ್ತು. ಆಮೇಲೆ ಅವನನ್ನ ಯಾರು ಕಾಪಾಡೋದಕ್ಕಾಗಲ್ಲ. ಅದಕ್ಕೆ ನಾನೇ ಕಾಪಾಡೋಣ ಅಂತ ಹೋದೆ. ಆದ್ರೆ ಇಷ್ಟು ದೊಡ್ಡ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ವೋ. ನೀನು ಹೊರಗಡೆಗೆಲ್ಲ ಓಡಾಡ್ತೀಯ, ನಿನಗೆ ಗೊತ್ತಾಗತ್ತಲ್ವೇನೋ. ಅರ್ಥ ಮಾಡ್ಕೊಳ್ಳೋ ವಿದ್ಯಾ. ಆ ಮಾರಿಗುಡಿ ವಿಗ್ರಹ ಅಂತ ಕೇಳ್ತಿದ್ದಾನಲ್ಲ, ಅದು ಯಾವ ವಿಗ್ರಹ? ಅವನಿಗೆ ಯಾಕೆ ಬೇಕಂತ ಅದು?
ಆ ವಿಗ್ರಹದ ಬಗ್ಗೆ ನಾನು ಏನು ಹೇಳಿದ್ರು ನೀವು ಯಾರೂ ನಂಬೋದಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಅದು ಬರೀ ಲೋಹದ ವಿಗ್ರಹ ಅಲ್ಲ, ಅದ್ರ ಹಿಂದೆ ದೊಡ್ಡ ಕತೆ ಇದೆ. ಅದು ಅಮ್ಮನವ್ರ ವಿಗ್ರಹ, ತ್ರಿಪುರ ಸುಂದರಿ ಅಮ್ಮನವರು ಅಂತ. ನಾನು ಅದನ್ನ ಸುಂದ್ರಮ್ಮ ಅಂತ ಕರಿತೀನಿ. ಸುಂದ್ರಮ್ಮಂಗೆ ನಾವು ಏನು ಹೇಳಿದ್ರು ಅರ್ಥ ಆಗುತ್ತೆ. 14ನೇ ಶತಮಾನದ ಹಿಂದೆ ರಾಜ ಮಧುಕೇಶ್ವರನ್ ಆಳ್ವಿಕೆಯಲ್ಲಿ ಪ್ರವಾಹ ಬಂದು ಊರೆಲ್ಲ ಮುಳುಗೋಯ್ತಂತೆ. ಆಗ ಆ ವಿಗ್ರಹ ಗರ್ಭಗುಡಿಯಿಂದ ನೀರಲ್ಲಿ ತೇಲ್ಕೊಂಡು ಹೋಗಿ ಕಣ್ಮರೆ ಆಯ್ತಂತೆ. ಈಗ ನನಗೆ ಸಿಕ್ತು. ಕಾಡಲ್ಲಿ ನದಿ ಇದೆಯಲ್ಲ, ಅಲ್ಲೇ ಸಿಕ್ಕಿದ್ದು. ಯಾಕೋ ವಿದ್ಯಾ, ನಾನು ಹೇಳ್ತಿರೋದ್ರಲ್ಲಿ ನಂಬಿಕೆ ಬರ್ತಿಲ್ವಾ? ಈಗ ನಾನು ಮುಂದೆ ಹೇಳೋ ಬೇಡವೋ? ನೀನು ಹೇಳ್ತಿರೋದು ನಿಜಾನಾ? ಹ್ಞೂ ಕಣೋ ವಿದ್ಯಾ, ನಿಜ. ಎಲ್ಲಿ ನನ್ನ ಆಣೆ ಮಾಡಿ ಹೇಳೋ ನೋಡೋಣ. ನಿನ್ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಹೇಳ್ತಿರೋದು ನಿಜ. ಸುಂದ್ರಮ್ಮ ಬಂದಿರೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಏನದು ಕಾರಣ? ಶ್ರೀಚಕ್ರನ ಕಳ್ಳರಿಂದ ಕಾಪಾಡೋದಕ್ಕೆ. ಶ್ರೀಚಕ್ರ ಕಾಪಾಡೋದಕ್ಕೆ ಈ ವಿಗ್ರಹ ಬಂದಿದ್ಯಾ? ವಿಗ್ರಹ ಅನ್ಬೇಡ, ಸುಂದ್ರಮ್ಮ ಅನ್ನು. ಸರಿ ಆಯ್ತು, ನಿನ್ ಸುಂದ್ರಮ್ಮ. ಶ್ರೀಚಕ್ರ ಕಣ್ಮರೆ ಆಯ್ತಲ್ಲ, ಏನ್ ಮಾಡಿದ್ರು ನಿನ್ ಸುಂದ್ರಮ್ಮ? ಉತ್ಸವದಲ್ಲಿ ಕಣ್ತಪ್ಪೋಯ್ತು, ಕದ್ದವ್ರು ಯಾರು ಅಂತ ಗೊತ್ತಾಗಿಲ್ಲ, ಇನ್ನು ಸುಳುವು ಸಿಕ್ಕಿಲ್ಲ. ಸಿಗತ್ತೆ, ಶ್ರೀಚಕ್ರ ವಾಪಸ್ ಸಿಕ್ಕೇ ಸಿಗತ್ತೆ. ಆದ್ರೆ ಅದು ವಾಪಸ್ ಸಿಗ್ಬೇಕಂದ್ರೆ ಸುಂದ್ರಮ್ಮನ ನಾನು 3 ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ಬೇಕಂತೆ. ಹಾಗಂತ ಮೇಷ್ಟ್ರಮ್ಮ ಹೇಳ್ತಿದ್ರು. ಇದೇನೇ, ನನಗೇನು ಅರ್ಥನೇ ಆಗ್ತಿಲ್ವಲ್ಲೇ. ಆ ಸುಂದ್ರಮ್ಮನ ಧರ್ಮಕ್ಷೇತ್ರಗಳಿಗೆ ಕರ್ಕೊಂಡು ಹೋದ್ರೆ ಶ್ರೀಚಕ್ರ ವಾಪಸ್ ದೇವಸ್ಥಾನಕ್ಕೆ ಬರುತ್ತೆ ಹೀಗಂತ ನಿನಗೆ ಶ್ರೀಮತಿಯವ್ರು ಹೇಳಿದ್ರು. ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೇ, ಏನು ತಿಳಿತಾನೆ ಇಲ್ವಲ್ಲೇ. ಅದಕ್ಕೆ ನಾನು ಹೇಳಿದ್ದು, ಇದ್ಯಾವುದು ನಿನ್ಗೆ ಅರ್ಥ ಆಗೋದಿಲ್ಲ, ನಂಬಿಕೆ ಬರಲ್ಲ, ನಂಬದೂ ಇಲ್ಲ ಅಂತ. ಒಂದಲ್ಲ ಎರಡಲ್ಲ, ಕೋಟಿ ಕೋಟಿ ಬೆಲೆ ಬಾಳೋ ವಿಗ್ರಹ ಅದು. ಹೇಗಾದರೂ ಮಾಡೋದೇ ಎತ್ಕೊಂಡು ಹೋಗಿ ಮಾರಿ ಒಂದಷ್ಟು ಹಣ ಮಾಡ್ಕೊಳ್ಳೋಣ ಅಂತ ಆ ವಿಗ್ರಹನ ನಾವಿಬ್ರು ಸೇರಿ ಕದ್ದಿದ್ದು ನಿಜ ಸಾಹೇಬ್ರೆ. ಇಬ್ರು ಅಲ್ಲ ಸಾಹೇಬ್ರೆ, ಇವನೊಬ್ನೇ ಕದ್ದಿದ್ದು. ನಾನು ಇವನ್ ಜೊತೆಗೆ ಮಾತ್ರ ಇದ್ದಿದ್ದು. ವಿಗ್ರಹನ ಮಾರೋ ವಿಚಾರ ಕೂಡ ಇವಂದೇ. ಸುತ್ತಿ ಬಳಸಿ ಸಮಯ ಕೊಲ್ಬೇಡಿ. ನಿಮ್ಮ ಹಳೆ ಗುಜರಿ ಕಥೆಗಳನ್ನ ಬಿಟ್ಟು ಹಾಕಿ ನೇರಕ್ಕೆ ವಿಷಯಕ್ಕೆ ಬನ್ನಿ. ವಿಗ್ರಹ ಎಲ್ಲಿದೆ ಅದನ್ನು ಬೊಗಳಿ ಸಾಕು. ಹೇಳ್ತೀನಿ ತಡೀರಿ ಸಾಹೇಬ್ರೆ. ಬಕೆಟ್ ಗಟ್ಲೆ ದುಃಖ ಇದೆ ನನ್ನ ಎದೆಲಿ, ತೋಡ್ಕೊಳ್ಳೋದಕ್ಕೆ ಬಿಡಿ. ಮುನ್ನುಡಿ ಇಲ್ಲದೆ ಕತೆ ಹೇಗೆ ಶುರು ಮಾಡೋದು, ಆಲಾಪ ಇಲ್ಲದೆ ಹಾಡು ಹೇಗೆ ಆಡೋದು. ಆಸೆ ಪಟ್ಟು ವಿಗ್ರಹ ಕದ್ವಾ, ಈಗ ಕೆಲಸನೇ ಮಣ್ಣಿಡ್ದಿದೆ. ಮಾಧವ್, ಬಿಸಿ ಬಿಸಿ ಕಾಫಿ ತಗೊಂಡ್ ಬಾರೋ. ನಮ್ಮ ಮೇಲೆ ಅದೆಷ್ಟು ಕರುಣೆ ಸರ್ ನಿಮಗೆ. ತರಿಸಿ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಎಲ್ಲ ಹೇಳ್ತೀನಿ. ಹೇಗೂ ಇಲ್ಲೇ ಇರ್ತೀನಲ್ಲ. ಸಾಹೇಬ್ರೆ, ನನಗೆ ಕಾಫಿ ಬೇಡ, ಚಹಾ ತರಿಸಿ ಸಾಕು. ಕಾಫಿ ಚಹಾ ಕಿತ್ತೋದ್ ನನ್ನ ಮಕ್ಕಳ. ಕಾಫಿ ನಿಮ್ಗಲ್ಲ, ನನಗೆ. ಬೊಗಳು ಮುಂದೆ. ಏನು ಹೇಳಲಿ ಸಾಹೇಬ್ರೆ, ಏನು ಹೇಳಲಿ. ನನ್ನ ಹೆಂಡತಿ ಸುನಿತಂಗೆ ಮಗು ಇರೋದು ಬೇಡ ಅಂದೆ. ನನ್ನ ಮಾತು ಕೇಳಲಿಲ್ಲ ಅವಳು. ಆಗ ಜಾಜಿನ ಮದುವೆ ಆಗೋಣ ಅಂತ ಆಸೆ ಪಟ್ಟೆ. ಆದ್ರೆ ಆಮೇಲೆ ಗೊತ್ತಾಯ್ತು ಅವಳು ನಿಮಗೆ ಮೀಸಲು ಅಂತ. ನನ್ನ ಮದುವೆ ಆಸೆಗೂ ಬೆಂಕಿ ಬಿತ್ತು. ವಿಗ್ರಹ ಮಾರಿ ಚಕ್ರಾಪುರಿ ಕೋಟ್ಯಾಧಿಪತಿ ಆಗಬೇಕು ಅಂತ ಆಸೆ ಪಟ್ಟೆ. ಆದರೆ ಅದು ನೆರವೇರಲಿಲ್ಲ. ಇಷ್ಟೆಲ್ಲ ಆದಮೇಲೂ ನಾನು ಬದುಕಿರ್ಬೇಕಾ ಸಾಹೇಬ್ರೆ? ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೈಗೂಡ್ತಾನೆ ಇಲ್ಲ. ಎಲ್ಲ ಹಾಳಾಗಿ ಹೋಗ್ತಾ ಇದೆ. ನನಗೆ ಯಾಕಾಗ್ಬೇಕು ಸಾಹೇಬ್ರೆ ಈ ಥರ? ನಿನ್ನ ಯೋಗ್ಯತೆ ಆಟೋ ಓಡಿಸೋದು, ಅದನ್ನು ಬಿಟ್ಟು ಕೋಟ್ಯಾಧಿಪತಿ ಆಗೋ ವ್ಯಾಪಾರ ಕೈ ಹಾಕಿದ್ರೆ ಠಾಣೆಯಲ್ಲಿ ಏರೋಪ್ಲೇನ್ ಹತ್ತಬೇಕಾಗತ್ತೆ. ಈಗ ನಿನ್ನ ದುಃಖನೆಲ್ಲ ತೋಡ್ಕೊಂಡು ಆಯ್ತಲ್ವಾ? ವಿಗ್ರಹ ಎಲ್ಲಿದೆ ಅಂತ ಬೊಗಳು. ವಿಗ್ರಹ 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 ಎಲ್ಲಿದೆ ಅಂತ ಬೊಗಳು ಸಾಯಿರೋ. ವಿಗ್ರಹ